ಅವರು ಈ ಜಗತ್ತಿನಾಗ ಬರೋದಕ್ಕೆ ಮೊದಲ ಇಷ್ಟು ಜಹಲತ್ತಿತ್ತು ಇಟ್ಟು ಜಹಲತ್ತಿತ್ತು ಮಂದಿಗೆ ಹರಾಮ್ ಯಾವ್ದು ಹಲಾದ ಗೊತ್ತಾಕಿಲ್ರಿ ಬಿದ್ದಿದ್ದು ರಕ್ತ ನೆಗ್ತದ್ರಿ ಮತ್ತು ಯಾರು ಹೆಣ್ತಿ ಒಂದು ಒಂಟು ಹಾಕಿರೋ ಒಂದು ಡುನಿಯೋಗಿ ನೀರು ಕುಡಿತಂದ್ರೆ ತಮ್ಮ ಮಕ್ಳಿಗೆ ಹೇಳ್ಸಾಯ್ತಿದ್ರು ಅವ್ರು ನೋಡಪ್ಪ ನನ್ನ ಕಡೆಯಿಂದ ಶೇಡ್ ತಿರ್ಸ್ಬೇಕಾಗಲಿಲ್ಲ ನೀವೇನೈತಿ ಇವ್ರ ಮ್ಯಾಗ ಶೇಡ್ ತಿರ್ಸ್ಕೋಬೇಕಂತೇಳಿ ತಮ್ಮ ಮಕ್ಕಳಿಗೆ ನಿಷೇಧ ಮಾಡಿಸಾಯ್ತಿದ್ರು ಅವ್ರು. ಮತ್ತು ಯಾವ್ದಾರ ಒಬ್ಬಾಕಿ ಹೆಣ್ಮಗಳು ಹೊಟ್ಟಿಲ್ಲ ಅದು ಹೆಣ್ಮಗಳು ಹೊಂಟಿದ್ರು ಅಂದ್ರೆ ಅವ್ರು ಸರ್ತ್ ಕಡಿತದ್ರಿ ಅಕ್ಕಿ ಹೊಟ್ಟೆ ಒಳಗೆ ಹೆಣ್ಣೈತು ಗಂಡೈತು ಅಕ್ಕಿ ಹೊಟ್ಟೆಗೆ ಹೆಣ್ಣೈತು ಗಂಡೈತು ನೋಡೋದು ಸಂಬಂಧ ಸರ್ತ್ ಕಟ್ತಿದ್ರು ಆ ಸರ್ತ್ ಕಟ್ಗೆ ಹೊಟ್ಟೆ ಹರಿದು ನೋಡ್ತಿದ್ರು ಅವರು. ಮತ್ತೇನೈತಿ ಯಾರು ಏನೈತಿ ಅವ್ರದ್ದು ಹತ್ತಾರ ಹರಿದೈತು ನೋಡೋ ಸಂಬಂಧ ಏನು ಮಾಡ್ತಿದ್ರಪ್ಪ ಅಂದ್ರೆ ಅವ್ರು ಏನು ಮಾಡ್ತಿದ್ರು ಚೆಂಡ ಹಾರಿಸ್ತಿದ್ರು ಚೆಂಡ ಹಾರಿಸ್ತಿದ್ರು. ಮತ್ತು ಹೆಣ್ಣು ಹುಡುಗರು ಹುಟ್ಟಿದ್ವು ಅಂದರೆ ಜೀವಂತ ಏನೈತಿರಲ್ಲ ಅವ್ರ ಮನ್ ಮಾಡಿಬಿಡ್ತಿದ್ರು. ಇಂಥ ಟೈಮ್ದಾಗ್ರಿ ನಮ್ಮ ಪೈಗಂಬರಿ ನಿಮ್ಮ ಪೈಗಂಬರಿ ಅಂತಲ್ಲ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮ್ಯಾಗ 13 ವರ್ಷ ಮೆಹನತ್ ಮಾಡಿದ್ರು. 13 ವರ್ಷ ಮೆಹನತ್ ಮಾಡಿದಾಗ್ರಿ ಸಹಬಾ ರಜಾತಲ್ ರಿಮಾನ್ ಇಷ್ಟು ಮಜಬೂತಾತು. ಆದ್ರೆ ಒಂದು ಗುಡ್ ಒಂದಪ್ಪರ ಸರಿತಿತ್ತು. ಆದ್ರೆ ಸಹಬಾ ರಜಾತಲ್ ರಿಮಾನ್ ಒಂದು ಇಡು ಸರಿತಿರ್ಕಲ್ಲ ಅಷ್ಟು ಮಜಬೂತಾತ್ರು. ಇವತ್ತು ದಿವಸ ನೋಡ್ರಿ ನಿಮ್ಮ ವಿಮಾನ ಎಂತ ಅದಾವ್ರಿ ಬರೀ ಒಂದಿಟ್ಟು ಏನಾರು ಸಫಲ ಆತಂದ್ರೆ ನಾವು ಹಂಚ್ಕಿರಿ ಹಿಂಗೆ ಸರಿತು ರೀ ಒಂದಿಟ್ಟು ಏನಾರು ಸಫಲ ಆತ ಹಿಂಗೆ ಸರಿತು. ಇಂಥ ವಿಮಾನ ಯಾವಾಗ ಹೋಯ್ತಾರೆ ನಮ್ಮ ಜನದಾಗ ಅಲ್ಲಾಹ್ ತಾಲ ಹೇಳ್ತಾನೆ ರೀ ವಿಮಾನವಲ್ಲು ನೀವು ವಿಮಾನ ತೊಗೊಂಬರ್ರಿ ಎಂಥ ವಿಮಾನ ನನ್ನ ಸಹಬಾಗಳು ತೊಗೊಂಬಂದಿರಲ್ಲ ಅಂಥ ವಿಮಾನ ತೊಗೊಂಬರ್ರಿ. ಅಂಥ ವಿಮಾನ ನಮ್ಮ ಕಡೆ ಯಾವಾಗ ಹೋಗ್ತಾರೆ ಅವ್ರು ಅಸಲು ಮಾಡ್ಯಾರ್ರಿ. ಬರೀ ನಾವು ನಕಲ್ ತೊಗೊಂಡು ಹೋಯ್ತೀವಿ ಅಂದ್ರೆ ನಕಲ್ ಮಾಡ್ಕೊಂಡು ಸಾಸುಕಾಷ್ಟು ನಾವು ಪುಣ್ಯ ತೊಗೊಂಡು ಹೋಯ್ತೀವಿ ಅಂದ್ರೆ ಅಲ್ಲಾಹ್ ತಾಲ ಈ ಜಗತ್ ಕತ್ತಲು 10 ಪಟ್ಟು ಜನ್ನತ್ ಕೊಡ್ತೀನಿ ಹೇಳ್ತಾನೆ ರೀ ನಮಗೆ. ಈ ಜಗತ್ ಕತ್ತಲು 10 ಪಟ್ಟು ಜನ್ನತ್ ನೋಡಿ. ನಮ್ಮ ಪೈಗಂಬರ್ ನಿಮ್ಮ ಪೈಗಂಬರು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡು ತ್ರಾಸ ತೊಗೊಂಡಾರ ನಮ್ಮ ಸಂಬಂಧ. ಹುಟ್ಟು ಮುಂದೂ ನಾನು ಉಮ್ಮತ್ ಅನ್ನಾಗ್ತಾರು, ಸಾಯಿ ಮುಂದೂ ನಾನು ಉಮ್ಮತ್ ಅನ್ನತ್ತಾರ ನೋಡ್ರಿ. ಇವತ್ತು ದಿವಸದಾಗ ಅವ್ರ ಪದ್ಧತಿ ಅಂದ್ರೆ ನಮ್ಗೆ ಇಷ್ಟ ಅಲ್ಲ ಐತ್ರಿ. ಇವತ್ತು ದಿವಸದಾಗ ಅವ್ರ ತರಿಕಾದ ಮ್ಯಾಗ ನಮ್ಮದು ಒಂದು 100ಕ್ಕೆ 100 ಕಾಮೇಬ್ ಐತೆ. ಅವ್ರ ತರಿಕ ಬಿಟ್ಟು ನಡೆದು ಅಂದ್ರೆ ಒಂದು 100ಕ್ಕೆ 100 ನಾಕಾಮೆ ಐತೆ ನೋಡ್ರಿ. ಹಜರತ್ ನೂಹ್ ಅಲೈಹಿಸ್ಸಲಾತು ವಸ್ಸಲಾಮ್ರವ್ರ ಮಗಗೆ ಅಲ್ಲಾಹ್ ತಾಲ 1350 ವರ್ಷ ಜೀವನ ಕೊಟ್ಟಿದ್ರಿ. 1350 ವರ್ಷ ಜೀವನ ಕೊಟ್ರೆ ಹಜರತ್ ನೂಹ್ ಅಲೈಹಿಸ್ಸಲಾತು ವಸ್ಸಲಾಮ್ರವರು ತಮ್ಮ ಮಗಗೆ ತಮ್ಮ ಹೆಂಡತಿಗೆ ದಾವತ್ ಕೊಟ್ರೆ ಕಲ್ಮ ಓದಿರಿ ಕಾಮೇಬ್ಯಾಗ್ರ ತಿಳ್ಕರ್ರಿ. ತಮ್ಮ ಮಗನೂ ಕಲ್ಮ ಓದಿಲ್ಲ ಮತ್ತು ತಮ್ಮ ಹೆಂಡತಿನೂ ಕಲ್ಮ ಓದಿಲ್ಲ. ಅವ್ರಿಗೆ ಎಂಥ ಮಂದಿ ಗಂಟು ಬಿದ್ದರು, ಅವ್ರಿಗೆ ಉಡಾಳ ಮಂದಿ ಗಂಟು ಬಿದ್ದರು, ಕ್ಯಾಟ ಮಂದಿ ಗಂಟು ಬಿದ್ದರು. ಇದೇ ಮಂದಿ ಗಂಟು ಬಿದ್ದಾಗ ಹಜರತ್ ನೂಹ್ ಅಲೈಹಿಸ್ಸಲಾತು ವಸ್ಸಲಾಮ್ರವ್ರ ಮಗ ಮತ್ತು ಹೆಂಡತಿ ನರ್ಕಕ್ಕೆ ಹೋಗ್ಬೇಕಾತ್ರಿ. ಆದ್ರೆ ಆ ಸಹಬೆ ಕಾಯಪ್ಪ ತಿಳ್ಕರಿ ಒಬ್ಬ ಜಮಾತ್ದವ್ರು 6 ಮಂದಿ ಇದ್ರು. ಅವರು ಬರೀ ಒಬ್ಬ ಭಾಷಾನ ಸಂಬಂಧ ಹಂಚ್ಕರಿ ಊರು ಬಿಡಾಕ್ತಿದ್ರು. ಅವರು ಒಬ್ಬ ಭಾಷಾನ ಸಂಬಂಧ ಹಂಚಿ ಊರು ಬಿಡಾಕ್ತಿದ್ರಲ್ಲ. ಊರು ಬಿಟ್ಟು ಟೈಮ್ದಾಗ ಏನೈತ್ರಿ ಮೊದಲ ಮಶವರ ಮಾಡಿದ್ರು. ಊರು ಬಿಟ್ಟು ಟೈಮ್ದಾಗ ರೀ ಮೊದಲು ಮಶವರ ಮಾಡಿದ್ರು. ಮಶವರದಾಗ ಏನು ಬತ್ತಪ್ಪ ಅಂದ್ರೆ ಊರು ಬಿಟ್ಟು ಹೋಗೋದು ಬತ್ತರ ಅವ್ರು. ಇದು ಜೀವನ ಉಸು ಪಡ್ದೈತಿ, ತಿಮಾನ ಉಸು ಪಡ್ದೈತಿ. ಆದ್ರೆ ಊರು ಬಿಟ್ಟು ಹೋಗೋದು ಬತ್ತರಲ್ಲ. ಊರು ಬಿಟ್ಟು ಹೋಗೋ ಟೈಮ್ದಾಗ ಅವ್ರ ಕೂಡ ಒಂದು ನಾಯಿ ಬೆನ್ನ ಐತ್ರಿ. ಆ ಸಹಬೆ ಕಾಯಪ್ ಜಾಮತ್ ಕೂಡ ಒಂದು ನಾಯಿ ಬೆನ್ನ ಹತ್ತು. ಅದ್ರ ನಾಯಿ ಭಾಳಷ್ಟು ಹೊಡೆದ್ರು ಬಡಿದ್ರು ನಾಯಿ ಮೈತೊಂಬ ರಗತದ. ಆದ್ರೆ ನಾಯಿ ಭಾಳ ಹೋಲಿಲ್ರಿ. ಅದು ನಾಯಿ ಅಂಥ ಮಂದಿ ಜೋಡಿ ಬೆನ್ನ ಹತ್ತಿದ್ರಿ, ಚಲೋ ಮಂದಿ ಜೋಡಿ ಬೆನ್ನ ಹತ್ತಿತ್ತು, ಜಮಾತ್ ಮಂದಿ ಜೋಡಿ ಬೆನ್ನ ಹತ್ತಿತ್ತು. ಇದೇ ಮಂದಿ ಜೋಡಿ ಬೆನ್ನ ಹತ್ತಿದಾಗ ನಾಳೆ ಕೈಯಾಮತ್ ದಿವಸದಾಗ ಏನಂತಾರೆ ನಾಯಿನೂ ಒಂದು ಸ್ವರ್ಗಕ್ಕೆ ಹೋಗ್ತೈತಿ. ಆದ್ರೆ ಪೈಗಂಬರ್ ಮಗ ಪೈಗಂಬರ್ ಹೆಂಡತಿ ಅವ್ರ ಜೋಡಿ ಅಂಥ ಮಂದಿ ಗಂಟು ಬಿದ್ದ್ರಿ, ಉಡಾಳ ಮಂದಿ ಗಂಟು ಬಿದ್ದರು, ಕ್ಯಾಟ ಮಂದಿ ಗಂಟು ಬಿದ್ದರು. ಇದಾಗ ಮಂದಿ ಗಂಟು ಬಿದ್ದಾಗ ಪೈಗಂಬರ್ ಮಗ ಪೈಗಂಬರ್ ಹೆಂಡತಿ ನರ್ಕಕ್ಕೆ ಹೋಗ್ಬೇಕಾತ್ರ ನೋಡ್ರಿ. ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅವ್ರಂತ ನಮ್ಮ ಸಂಬಂಧ ಹೆಂಡತಿ ಭಾಳ ತ್ರಾಸ ತೊಗೊಂಡಾರ್ರಿ ನೋಡ್ರಿ. ಒಬ್ಬ ಸಾಹಬಿ ರಜಾಲ್ ಅವನು ಕೇಳ್ತಾನೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ಏನು ಕೇಳ್ತಾರಪ್ಪ ಅಂದ್ರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ನೀವು ನಾಳೆ ಕೈಯಾಮತ್ ದಿವಸದಾಗ ನಾನು ಶಿಫಾರಸು ಮಾಡಬೇಕು, ನಮ್ಮನ್ನ ಎಲ್ಲಿ ಶಿಫಾರಸು ಮಾಡ್ತೀರಿ ನೀವು ಅಂತ ಕೇಳ್ತಾರ. ಅವ್ರು ಹೇಳ್ತಾರೆ ಪೈಗಂಬರರು ನಾನು ನೋಡಪ್ಪ ನಿನ್ನ ಪೊಲೀಸರ ಹತ್ರ ರಸ್ತೆ ಮ್ಯಾಗ ಶಿಫಾರಸು ಮಾಡ್ತನು. ಮತ್ತು ನೀವು ಅಲ್ಲಿರ್ಲಿಕ್ಕಂದ್ರೆ ಹ್ಯಾಂಗೆ ಅಂತ ಕೇಳ್ತಾರೆ ಅವ್ರು. ಅಲ್ಲಿರ್ಲಿಕ್ಕಂದ್ರೆ ಏನಂತೆ ಹೌದೇ ಕೌಸರ್ ಪೈಗಂಬರ್ ನಮಗೆಲ್ಲರಿಗೂ ನೀರು ಕುಡಿಸ್ತಾರಲ್ಲ ಅಲ್ಲಿ ಶಿಫಾರಸು ಮಾಡ್ತಂತ ಹೇಳಿದ್ರು. ಮತ್ತು ನೀವು ಅಲ್ಲಿರ್ಲಿಕ್ಕಂದ್ರೆ ಹೆಂಗೆ ಅಂತ ಕೇಳಿದ್ರು ಅವ್ರ ಪೈಗಂಬರ್ ಹೇಳಿದ್ರು ಏನಂತಿಲ್ಲ ನಾನು ನಮ್ಮದು ನಾಮೇ ಆಮೇಲೆ ನಮ್ಮ ಲೆಕ್ಕ ಮಾಡ್ತಾರಲ್ಲ ಹಸಿರಿಕೆ ಮೈದಾನದಾಗ ಅಲ್ಲಿ ನಿಮ್ಮನ್ನು ಶಿಫಾರಸು ಮಾಡ್ತಂತ ಹೇಳಿದ್ರು. ಮತ್ತೆ ಕೇಳಿದ್ರು ಅವ್ರು ಮತ್ತೆ ಎಲ್ಲಿ ನಮ್ಮನ್ನು ಶಿಫಾರಸು ಮಾಡ್ತೀರಿ? ಎಲ್ಲಪ್ಪ 3 ಜಾಗದಂತೂ ನಾ ಇರ್ತಾನೋ 3 ಜಾಗದಂತೆ ಶಿಫಾರಸು ಮಾಡ್ತಾನೆ ಅಂತ ಹೇಳಿದ್ರು ಅವ್ರು. ಯಾಕಂದ್ರೆ ನಮ್ಮ ಪೈಗಂಬರ್ ಹೇಳಿದಾರೆ ಏನು ಹೇಳಿದಾರಪ್ಪ ಅಂದ್ರೆ ನೀವೇನಿಲ್ಲ ನನ್ನ ಪದ್ಧತಿ ನೀವು ಹಿಡ್ಕೊಂಬರ್ರಿ, ನಿಮ್ಮ ಹೇಳ್ತಿ ದುನಿಯಾ ಮತ್ತು ಆಗಿರ ದೊಡ್ಡ ಜಾಗ ಕಮ್ಮಿ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಇವತ್ತು ದಿವಸ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪದ್ಧತಿ ಅಂದ್ರೆ ನಮ್ಗೆ ಇಷ್ಟ ಆಗೈತೆ. ಅವ್ರ ಪೈಗಂಬರ್ ಪದ್ಧತಿ ಏನೈತಿ ಪ್ರತಿಯೊಂದು ನಮ್ಮ ಜೀವನದಾಗ ಬರ್ಬೇಕ್ರಿ. ನಾಳೆ ಕೈಯಾಮತ್ ದಿವಸದಾಗ ಏನಾಯ್ತಿರಲ್ಲ ಅಲ್ಲಾಹ್ ತಾಲ ಪ್ರತಿಯೊಂದ್ರ ಬಗ್ಗೆ ಲೆಕ್ಕಪತ್ರ ಕೇಳ್ತಾನ್ರಿ ನಮ್ಮ ಕಡೆ. ಒಂದು ಅಪ್ಪರೇ ಹಜರತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಲ್ಲಿಸ್ತಾರೋ, ಒಂದು ಅಪ್ಪರೇ ದೇವದೂತರು ನಿಲ್ಲಿಸ್ತಾರೆ. ಒಂದೊಂದು ಉಮ್ಮತ್ ಕಡೆಯಿಂದ ಒಂದೊಂದು ದೇವತರ ಕಡೆಯಿಂದ ಕೆಳಕ್ಕೆ ಹಚ್ತಾರೆ. ಇವರು ಹಜರತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ದುನಿಯಾದಾಗ ನಾನು ಧರ್ಮ ತೊಗೊಂಡೋಗಿದ್ರು, ಇವ್ರ ಕಡೆ ನಾನು ಧರ್ಮ ಇತ್ತು ನೋಡ್ರಿ. ಅದ್ರಾಗ ಒಂದೇ ಪದ್ಧತಿ ನಮ್ಮ ಕಡೆ ಕಡಿಮೆ ಇತ್ತಂದ್ರೆ ಅಲ್ಲಾಹ್ ತಾಲ ನಮ್ಮನ್ನು ನೋಡ್ತಾರೆ. ಅಂಥವು ನಮಗೆ ಅಂತಾರೆ ಸಾವಿರಾರು ಪದ್ಧತಿ ತರಿಸ್ಕೊಟ್ಟಿದ್ದಾರೆ.
ನಿಮ್ಮ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಸಲ್ರು ಒಂದೊಂದು ಪದ್ಧತಿ ಅಂತೇಳಿ ನಮ್ಮ ಜೀವನದಾಗ ಬರಬೇಕು. ಯಾಕಪ್ಪ ಅಂದ್ರೆ ನಾಳೆ ಕಿಯಾಮತ್ ದಿವಸ ಪ್ರತಿಯೊಂದ್ರ ಬಗ್ಗೆ ವಿಚಾರ ಕೊಡ್ದಾಕತ್ತೀರಿ. ನಾವು ಒಂದು ಹನಿ ಗುಟ್ಕಿಂದ ಹಿಡಿದು ನಾವು ನೀರಿನ ಲೆಕ್ಕ ಕೊಡ್ದಾಕತ್ತೀವಿ ನೋಡ್ರಿ. ಅಲ್ಲಾಹ್ ತಾಲ ನಮಗೆ ವಿಚಾರ ಮಾಡಿರಿ, ತಿಳ್ಕೊಳಕ್ಕೆ ಬುದ್ಧಿ ಕೊಟ್ಟಾನ್ರಿ, ಕೇಳಕ್ಕೆ ಕಿವಿ ಕೊಟ್ಟಾನ, ಕಣ್ಣು ಕೊಟ್ಟಾನ, ಮೂಗು ಕೊಟ್ಟಾನ, ನಾಲಿಗೆ ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ. ಇವತ್ತರದ್ದೆಲ್ಲ ಭಕ್ತರು ಕೊಡ್ದಾಕತ್ತೀರಿ ನಾವು ನೋಡ್ರಿ. ಕಣ್ಣು ಕೊಟ್ಟಾನ ಅಲ್ಲಾಹ್ ತಾಲ. ಕಣ್ಣು ನಮ್ಗೆ ಅಲ್ಲಾಹ್ ತಾಲ ಕೊಟ್ಟಿರ್ಕಿಲ್ಲ ಅಂದ್ರೆ ಅಲ್ಲಾಹ್ ಏನು ಮಾಡೋಕ್ಕೆ ಸಾಧ್ಯ ಅಂದ್ರೆ ನಮಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವು ಎರಡು ಕಣ್ಣದವ್ರಲ್ಲ ಇದ್ರೊಳಗೆ ರೀ, ಈಚೆ ಕಡೆ ಕಣ್ಣಾಗ 13 ಕೋಟಿ ಬಲ್ದವ್ರಿ, ಈಚೆ ಕಡೆ ಕಣ್ಣಾಗ 13 ಕೋಟಿ ಬಲ್ದಾವ. ಎರಡು ಕಣ್ಣಾಗ ಕೂಡಿಕೇರಿ 26 ಕೋಟಿ ಬಲ್ದವ್ರಿ. 26 ಕೋಟಿ ಬಲ್ದವ್ರಲ್ಲ ಅದ್ರಾಗ ಏನಂತಿಲ್ಲ ಒಂದೊಂದು ಕಲರ್ ಪುನಃ ಬೇರೆ ಹಿಡಿತಾವ್ರಿ. ಒಂದೊಂದು ಬಲ್ಗಳು ಒಂದೊಂದು ಬೇರೆ ಕಲರ್ ಹಿಡಿತಾವೆ. ನೀವು ವಿಚಾರ ಮಾಡ್ರೂ ಇದ್ರಾಗ ಇವೆಷ್ಟು ಕಲರ್ದ ಅನ್ನೋದು ಬರೀ ಆ ಒಂದೊಂದು ಕಲರ್ಗಳು ಬಲ್ ಪುನಃ ಹಿಡಿತಾರ. ಒಂದೊಂದು ಬಲ್ ಇಂಥವ್ರಿ ಅಲ್ಲಾಹ್ ತಾಲ ಕೊಟ್ಟಾನ. ಇದ್ರೊಳಗೆ ಬಲ್ಲ ಒಂದು ಇಷ್ಟ ದೂರ ಐತೆ ಅನ್ನೋದು ಹೇಳ್ತೈತ್ರಿ. ಅದು ಬಲ್ ಒಂದು ಹೇಳ್ತೈತ್ರಿ, ಒಂದು ಇದು ಇಷ್ಟ ಇಂಚ್ ಐತೆ ಅಂತ ಹೇಳ್ತೈತ್ರಿ ಬಲ್. ಇಂತಿಂಥ ಬಲ್ ಕೊಟ್ಟ ಅಲ್ಲಾಹ್ ತಾಲ ನಮ್ಗೆ. ಹೌದಲ್ರಿ, ನಾವು ಅಲ್ಲಾಹ್ ತಾಲಿಂದ ಎಷ್ಟು ಸುಕ್ರಿಯಾದ ಮಾಡ್ಕೊಂಬೈತ್ರಿ. ನಮ್ಗೆ ಅಲ್ಲಾಹ್ ತಾಲ ಕಿವಿ ಕೊಟ್ಟಾನ್ರಿ, ಕಿವಿ ಕೊಟ್ಟಾನ. ಅಲ್ಲಾಹ್ ತಾಲ ಹೇಳ್ತಾನ್ರಿ ನಮ್ಗೇನೈತಿಲ್ಲ ಒಂದು ತಿಂಗಳು ಏನೈತಿ ಫೋನ್ ಬಿಲ್ ಕಟ್ಲಿಕ್ಕಂದ್ರೆ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಮಗೆ ಅದನ್ನು. ಆದ್ರೆ ಅಲ್ಲಾಹ್ ತಾಲ ನಾವು ಹುಟ್ಟಿದ ಅಂತ ಹೇಳಿದ್ರೆ ನಮಗೆ ಕಿವಿಗೆ ಕೇಳ್ಸಕ್ಕೆ ಕೊಡಾಕ್ತಾನೆ. ಅಲ್ಲಾಹ್ ತಾಲ ಹೇಳ್ತಾನ್ರಿ ಅದಕ್ಕೆ ನೀವೇನಪ್ಪ ಅದಕ್ಕೆ ಬಿಲ್ ಕಟ್ಟೋದು ಬೇಕಾಗಲ್ಲ, ಬರೀ ನಾನು ಚಲೋ ಮಾತು ಕೇಳಿರ್ತ ಹೇಳ್ತಾನ್ರಿ. ನಿಂತು ಕುರಾನ್ದ ಮಾತು ಕೇಳ್ರಿ, ಹದೀಸ್ ಮಾತು ಕೇಳ್ರಿ, ನಂದು ನಾ ಏನು ಹೇಳ್ತಾನೆ ಚಲೋ ಮಾತು ನೀವು ಕೇಳಿರ್ತ ಹೇಳ್ತಾನೆ. ಇದಂತ ಬಿಲ್ ಹೇಳ್ತಾನೆ ಅಲ್ಲಾಹ್ ತಾಲ. ಅಲ್ಲಾಹ್ ತಾಲ ನಾಲಿಗೆ ಕೊಟ್ಟಾನ್ರಿ ನಮಗೆ. ನಾಲಿಗೆ ಒಳಗ್ರಿ 3000 ತೂದ್ದವ್ರಿ. 2000 ತೂದ್ರಿ, 3000 ತೂದ್ದವ್ರಲ್ಲ. ಪ್ರತಿ ಒಂದು ತೂತು ಏನತ್ರಲ್ಲ ಅದು ಒಂದೊಂದು ರುಚಿ ಬೇರೆ ಹಿಡಿತೈತ್ರಿ. ಅದ್ರೊಳಗೆ ಪ್ರತಿ ಒಂದೊಂದು ತೂತು ಬೇರೆ. ಇದು ಹುಳಿ ಐತಿ, ಇದು ಕೈ ಐತಿ, ಇದು ಬೆಳಸ್ ಐತಿ, ಇದು ಒಂದೊಂದು ಎಲ್ಲ ತೂತು ಕೊಡ್ರಿ ಒಂದೊಂದು ರುಚಿ ಬೇರೆ ಹಿಡಿತೈತ್ರಿ. ಆದ್ರೆ ಇದು ಹೇಳಕತ್ತೆ ತಿತ್ತು ಅನ್ಕೊಳ್ದು ಹೇಳ್ತೈತೆ ನೋಡಿ ಏನಂತೀರಿ ನಾ ಎಂಥ ನೋಡತ್ತೆ ಹೇಳ್ತೈತ್ರಿ. ಅದು ಒಂದು ಬರೀ ನಾಲಿಗೆ ತೂತು ಉಳ್ಕೊಂಡು ಹಿಡ್ತಾವ್ರಿ. ಇಂತಿಂಥ ಅಲ್ಲಾಹ್ ತಾಲ ನಮ್ಗೆ ಕೊಟ್ಟಾನ್ರಿ. ಅದ್ರಾಗ ವಿಚಾರ ಮಾಡಿರಿ ನೀವು, ನಾಲಿಗೆ ತೂತು ಬಂದು ಅದು ಅಂದ್ರೆ ನಮಗೇನು ಗೊತ್ತಾಗುತ್ತೆ ಅದ್ರಾಗ ಏನೂ ಗೊತ್ತಾಗಲ್ಲ. ನಮಗೇನು ತಿಂದ್ರೂ ರುಚಿ ಹತ್ತಾಗ್ತಾ ಇರಲ್ಲ. ಹೌದಿಲ್ಲ, ಹಿಂತಿಂದ ಹೋಗೋಣ ಅಲ್ಲಾಹ್ ತಾಲ ಸುಕ್ರಿಯಾದ ಮಾಡಿ ಕಡಿಮೆ ಎಷ್ಟು ಕಡಿಮೆ ಐತಾರೆ ಸುಕ್ರಿಯಾದ ಮಾಡ್ರೆ. ಕೈ ಕೊಟ್ಟೋಣ, ಕಾಲು ಕೊಟ್ಟೋನು ನಮ್ಗೆ ಅಲ್ಲಾಹ್ ತಾಲ. ಪ್ರತಿಯೊಂದ್ರ ಬಗ್ಗೆ ನಾವು ಅಲ್ಲಾಹ್ ತಾಲ ವಿಚಾರ ಮಾಡ್ಬೇಕ್ರಿ. ನಾವು 360 ಜೋಡು ಕೊಟ್ಟ ಅಲ್ಲಾಹ್ ತಾಲ ನಮಗೆ ರೀ. ಪ್ರತಿಯೊಂದ್ರ ಬಗ್ಗೆ ನಾವು ದಿವಸ ಸದಕಾ ತೆಗಿಬೇಕ್ರಿ. ದಿವಸ ಇದ್ರ ಸದಕಾ ತೆಗಿಬೇಕ್ರಿ ನಾವು. ಯಾಕಪ್ಪ ಅಂದ್ರೆ ಅಲ್ಲಾಹ್ ತಾಲ ನಮಗೇನಂದ್ರೆ ಇದೊಂದು 50-60 ವರ್ಷ ಜೀವನ ಕೊಟ್ಟಾನ್ರಿ. ಈ ಜೀವನದಾಗ ನಮ್ದು ಹಾಕಿರೋದು ತೇರಿ ಮಾಡ್ಕೊಂಡು ಹೋಗ್ಬೇಕ್ರಿ ನಾವು. ಸಾಬಾ ರಜಿಯತ್ತಲ್ರವ್ರನ್ನ ಪೈಗಂಬರ್ ಸಲ್ಲಂ ಕೇಳಿದ್ರು, ಈ ಸಾಬಾಗುಡ್ರೆ ದುನಿಯಾದಾಗ ಯಾವ ಮನುಷ್ಯ ಶಾನೆ ಅಂತ ಕೇಳಿದ್ರು. ಮೊದಲು ಸಾಬಾಗಳು ಮೊದಲು ಹೇಳಿದ್ರು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಯಾರ ಕಡೆ ಅವರ ಶಾನೆ ಅಂತ ಹೇಳಿದ್ರು. ಆಗ್ಲಿಕ್ಕೆ ನಮ್ಮ ಪೈಗಂಬರ್ ಹೇಳಿದ್ರು ಆ ಮನುಷ್ಯ ಶಾನೆ ಅಲ್ಲ, ದುನಿಯಾದಾಗ ಇದ್ಕೊಂಡು ಏನಂತಲ್ಲ ಸಾವಿಕ್ಕಿಂತ ಮೊದಲು ಏನಂತ ಸಾವಿನ ಬಿದ್ದು ತಯಾರು ಮಾಡ್ಕೊತಾನಲ್ಲ ಅದ ಮನುಷ್ಯ ಶಾನೆ ಅಂತ ಹೇಳಿದ್ರು. ಯಾಕಪ್ಪ ಅಂದ್ರೆ ನಾವು ಯಾವ್ದಾರು ಒಂದು ಊರಿಗೆ ಹೊಂಟಿವಿ ಅಂದ್ರೆ ನಮಗೆ ಏನಂತಿರಲ್ಲ ಅದು ನಮಗೆ ಬುತ್ತಿ ರೊಕ್ಕ ರೂಪಾಯಿದು ಅಂದ್ರೆ ನಮಗೆ ಆಸನ ಆಗ್ತೈತಿ ರೀ. ಅದನ್ನು ಹಮೇಶ್ ಇರುವಂಥದ್ದೊಂದು ಜಾಗ ಹೋಗ್ಬೇಕಾಗ್ತೀರಿ ನಾವು. ಎಲ್ರಿ ಕಬರ್ದಾಗ ಹೋಗ್ಬೇಕಾಯ್ತಿ, ಜನ್ನದಾಗ ಹೋಗ್ಬೇಕಾಯ್ತಿ. ಆದ್ರೆ ಅಲ್ಲಿ ಬುತ್ತಿ ಯಾರಿರ್ಬೇಕ್ರಲ್ಲ, ನಮಾಜ, ರೋಜಾ, ಜಿಕ್ರ, ಕುರಾನ್ ತಿಲಾವತ್ ಇದು ನಮ್ಮದು ಬುತ್ತಿ ಐತಿ ನಮ್ಮದು. ಯಾಕಂದ್ರೆ ಅದನ್ನು ತಯಾರಿ ಮಾಡೋ ಸಂಬಂಧ ಅಲ್ಲಾಹ್ ತಾಲ ನಮ್ಗೆ ನಿಲ್ಬಿಟ್ಟಾನ್ರಿ. ಎಲ್ಲಿ ದುನಿಯಾದಾಗ ಜನ್ನಾತ್ ಅವ್ರು ಇನ್ಸಾನೆ ಅಂತ ಅಲ್ಲಾಹ್ ತಾಲ ಬರೀ ತನ್ನ ಇಬಾದತ್ಗೋಸ್ಕರ ಹುಟ್ಟಿಸ್ಕೊಂಡ್ರಿ. ನಾವೇನು ತಿಳಿದಂದ್ರೆ ಇವತ್ತು ದಿವಸದಾಗ್ರಿ ಅಲ್ಲಾಹ್ ತಾಲ ದುನಿಯಾ ಸಂಬಂಧ ಮುಟ್ಸ್ಯಾನ ತಿಳಿದ್ರಿ. ದುನಿಯಾ ಸಂಬಂಧ ಮುಟ್ಸಿಲ್ರಿ, ಅಲ್ಲಾಹ್ ತಾಲ ಬರೀ ತನ್ನ ಇಬಾದತ್ಗೋಸ್ಕರ ಹುಟ್ಟಿಸ್ಕೊಂಡ್ರಿ ಇವತ್ತು ದಿವಸ. ಯಾಕಪ್ಪ ಅಂದ್ರೆ ಇದು 50-60 ವರ್ಷದ ಜೀವನ ಐತೆ. ಈ 50-60 ವರ್ಷದ ಜೀವನದಾಗ ಏನೈತಿ ನಮ್ಮದು ಹಾಕಿರೋದ ನಾವೇನೈತಿ ತಯಾರಿ ಮಾಡ್ಕೋಬೇಕು. ಸಾಬಾ ರಜಿಯತ್ತಲ್ರಿ ಜೀವನ ಇದಕ್ಕೆ ಹಚ್ಚಿದ್ರಿ. ಸಾಬಾ ರಜಿಯತ್ತಲ್ರವರು ಜೀವನ ಇದಕ್ಕೆ ಹಚ್ಚಿದ್ರು. ನಮ್ಮ ಏನದಪ್ಪ ಅಂದ್ರೆ ಭಾಳ ಅದ್ರ 4 ತಿಂಗಳ 40 ದಿವಸ 3 ದಿವಸ ಇಷ್ಟ ಅದ್ರ ನಮ್ಮ ನೋಡ್ರಲ್ಲ. ಹಜರತ್ ಅಮ್ರಿ ಮಾವಿಯ ರಜಿಯತ್ತಲ್ಲ ಜಮಾನದಾಗ ಒಂದು ಜಮಾತ್ ದಕ್ಷಿಣ ಆಫ್ರಿಕಾ ಜಂಗಲ್ದಾಗ ಹೋತ್ರಿ. ದಕ್ಷಿಣ ಆಫ್ರಿಕಾ ಜಂಗಲ್ದಾಗ ಹೋತ್ರಲ್ಲ, ಅಲ್ಲಿ ಇದ್ದಂಥ ಕೌಮದ ಮಂದಿ ಹೇಳ್ತಾರೆ, ಆ ಜಮಾತ್ ಅಮೀರ್ ಸಾಬ್ರು ಹೇಳ್ತಾರೆ, ಓ ಜಮಾತ್ ಅಮೀರ್ ಸಾಬ್ರೆ ನೀವು ಜಂಗಲ್ದಾಗ ಹೋಗಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅಲ್ಲಿ ಕಾಟಿದಾವು, ಹುಲಿದಾವು, ಸಿಹಿದಾವು, ಹಾವುದಾವು, ನಿಮ್ಮೆಲ್ಲ ತಿತಾವತ್ ಹೇಳ್ತಾರೆ. ಆದ್ರೆ ಜಮಾತ್ ಅಮೀರ್ ಸಾಬ್ ಕೇಳಿಲ್ರಿ ಅವ್ರು. ಆದರೂ ಒಂದು ಗಿಡದ ಬಡ್ಡಿಗೆ ಹಾಕಿರಿ ಅಂತ ವಜು ಮಾಡ್ಕೊಂಡು 2 ರಕಾತ್ ನಮಾಜ್ ಮಾಡಿದ್ರು. ನಮಾಜ್ ಮಾಡ್ಕಿರಿ ಅವ್ರು ಹೇಳ್ತಾರೆ ಐಲಾನ್ ಮಾಡಾಕ್ತಾರೆ, ನಾನು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗುಲಾಮ್ ಬಂದೀನಿ, ನೀವು 3 ತಾಸಿನಾಗ ಜಂಗಲ್ ಕುಲ್ಲಾ ಮಾಡ್ಲಿಕ್ಕಂದ್ರೆ ನಿಮ್ಮನ್ನೆಲ್ಲ ಸಂಹಾರ ಮಾಡ್ತಂತ ಹೇಳ್ತಾರೆ. ಆದರೆ ಏನಂದ್ರಲ್ಲ 3 ತಾಸಿನಾಗ ಅಂತ ಪ್ರತಿಯೊಂದು ಪ್ರಾಣಿಗಳು ತಮ್ಮ ಮಕ್ಕಳು ಹಿಡ್ಕೊಂಡು ಕೇರಿ ಜಾಗ ಬಿಟ್ರು. ನೋಡಿರಿ ಇವತ್ತು ದಿವಸದಾಗ್ರಿ ಇಮಾನ್ ಅನ್ನೋದು ಎಲ್ಲಕ್ಕಿಂತ ಹೆಚ್ಚಂದೈತಿ ರೀ. ಪ್ರತಿಯೊಂದಕ್ಕೆ ಇಮಾನ್ ಜರ್ತೈತಿ ರೀ. ನಮಗೆ ಜನ್ನತ್ತಾಗ ಹೋಗ್ಬೇಕ್ರಿ ಇಮಾನಕ್ಕೆ ಶರ್ತ್ ಐತಿ, ಜನ್ನಮ್ದು ಉಳಿಬೇಕಾದ್ರೆ ಇಮಾನಕ್ಕೆ ಶರ್ತ್ ಐತಿ. ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡತ್ತಿದ್ವು ಹುಬಲ್ ಆಗ್ಬೇಕಾದ್ರೆ ಇಮಾನಕ್ಕೆ ಶರ್ತ್ ಐತಿ. ಇಮಾನ್ ಇಲ್ಲದ ಮನುಷ್ಯ ಏನಂತಾರಲ್ಲ ಅದು ಜನ್ನದ ಹೋಗಕ್ಕೆ ಸಾಧ್ಯ ಇಲ್ಲ. ಇಮಾನ್ ಇಲ್ಲದ ಮನುಷ್ಯ ಜನ್ನದ ಹೋಗಕ್ಕೆ ಸಾಧ್ಯ ಇಲ್ಲ. ನೋಡ್ರಲ್ಲ ಒಬ್ಬ ಜಜ್ ಸಾಹೇಬ್ ಏನತ್ರಲ್ಲ, ಒಬ್ಬ ಮನೆ ಪಾಯ ಹಡ್ಡಕ್ಕೆ ಕೊಟ್ರು. ಒಬ್ಬ ಮನುಷ್ಯಕ್ಕೆ ಒಂದು ಮನೆ ಪಾಯ ಹಡ್ಡಕ್ಕೆ ಕೊಟ್ಟ. ಆದ್ರೆ ಮನೆ ಪಾಯ ಹಡ್ಡುತ್ತಾ ಏನು ಮಾಡ್ತಾರೆ, ಒಂದು ಬಂಗಾರ ಹಂಡಿ ಸಿಕ್ತಾರೆ. ಒಂದು ಬಂಗಾರದ ಹಂಡಿ ಸಿಕ್ತಿರಲ್ಲ, ಅವ್ನು ಹಡ ಏನು ಮಾಡಿದಂದ್ರೆ ಅವ್ರಿ
ಓದ್ಗಿರಿ ಜೈ ಸಾಹೇಬ್ಗೆ ಕೊಟ್ರು. ಜೈ ಸಾಹೇಬ್ರಿಗೆ ಕೊಟ್ಟ. ಜೈ ಸಾಹೇಬ್ ಕೇಳಿದ ಯಾಕಪ್ಪ ಇದನ್ನು ಹಂಡೆ ನೀ ಇಟ್ಕೊಲ್ಲ, ಇದು ಬಂಗಾರದ ಹಂಡೆ ನೀ ನಮಗೆ ಯಾಕೆ ಕೊಟ್ಟು ತಂದು ಕೊಟ್ಟೆ ಅಂತ ಕೇಳಿದವು. ಹಂಗೆ ನಾನು ಹೇಳಿದ್ರ ಆ ಮನುಷ್ಯ ಏನು ಹೇಳಿದಪ್ಪ ಅಂದ್ರೆ ನೋಡಿರಿ ಇದು ವಸ್ತು ನಿಮ್ಮದೈತಿ ಹೇಳ್ತಾರೆ. ಈ ವಸ್ತು ನಿಮ್ಮದೈತಿ ಅಂತ ಹೇಳ್ತಾರೆ. ಹಂಗೆ ನಾನು ಆದ್ರೆ ಒಂದು ತೊಡೆದು ಸೋತು ಒಂದು ತೊಡೆದು ಆದ ನಂತರ ಒಬ್ಬ ಹೆಣ್ಮಗಳು ಹೊಂಟಿದ್ಳು. ಹೋಗೋ ಟೈಮ್ದಾಗ ಏನು ಮಾಡಿದಪ್ಪ ಅಂದ್ರೆ ಕೊಳಂಗ ಒಬ್ಬ ಮನುಷ್ಯ ಬಂಗಾರ ಹರ್ಕೊಂಡ್ರು. ಬಂಗಾರ ಹರ್ಕೊಂಡ್ರಲ್ಲ ಹಂಗೆ ಅಂತೂ ಅದಕ್ಕೆ ಸಿರಿಯಾಡಕತ್ಲು ಒದರಾಡಕತ್ಲು. ಹಂಗೆ ಕೋಟ ಕಚೇರಿ ಕೋಟಿಗೆ ಹೋದ್ರಿ ನಾ. ಅದು ಕೋಟಿಗೆ ಹೋದ ನಂತರ ಏನಾಯ್ತಪ್ಪ ಅಂದ್ರೆ ಅದ ಆಕೆ ಹೆಣ್ಮಗಳು ಹೇಳ್ತಾಳ್ರಿ, ನೋಡ್ರಿ ಈ ಮನುಷ್ಯ ನಂದು ಬಂಗಾರ ಇವ ಹರ್ಕೊಂಡ ಅಂತ ತಿಳ್ಕಿರಿ. ಆಕೆ ಹೆಣ್ಮಗಳು ಹೇಳ್ತಾಳೆ. ಅಲ್ಲಿ ಜೈ ಸಾಹೇಬ್ ಕೂತ್ ಏನು ಹೇಳ್ತಾನೆ ರೀ, ಅವನಿಂದ ಬಂಗಾರ ಹರ್ಕೊಂದಿಲ್ಲ. ಜೈ ಸಾಹೇಬ್ ಹೇಳ್ತಾನೆ ರೀ, ಇವರಿ ನಂದು ಬಂಗಾರ ಹರ್ಕೊಂಡ ಅಂತ ತಿಳ್ಕಿರಿ. ಆ ಹೆಣ್ಮಗಳು ಹೇಳ್ತಾಳೆ. ಆದ್ರೆ ಜೈ ಸಾಹೇಬ್ ಹೇಳ್ತಾನು ಇವನಿಂದ ಬಂಗಾರ ಹರ್ಕೊಂದಿಲ್ಲ. ಒಂದು ಜೈ ಸಾಹೇಬ್ ಕೇಳ್ತಾನೆ, ಏನಪ್ಪ ಹೆಣ್ಮಗಳು ಹೇಳುದು ಕರೆ ಐತೆ ಬಂಗಾರ ಹರ್ಕೊಂಡಿದ್ನಿ ಅಂತ ಕೇಳ್ತಾನೆ ರೀ. ಹೌದು ರೀ ಬಂಗಾರನ ಹರ್ಕೊಂಡು ಕರೀತಿ. ಆಗಲಿ ಕೇಳ್ತಾನೆ ಜೈ ಸಾಹೇಬ್ ಏನಂತ ಕೇಳ್ತಾನಪ್ಪ ಅಂದ್ರೆ, ನೋಡಪ್ಪ ನನ್ನ ಮನೆ ಪಾಯ ಹಾಡು ಮುಂದೆ ನಿನಗದ್ದಿ ಬಂಗಾರದೊಂದು ಹಂಡೆ ಐತತ್ತು, ಮತ್ತು ನೀ ಅದನ್ನು ಯಾಕೆ ತಗೋಲಿಲ್ಲ, ಮತ್ತು ಇಡಕ್ಕೆ ಬಂಗಾರಕ್ಕೆ ನೀನು ಯಾಕೆ ನೀ ಅದಕ್ಕೆ ಹರ್ಕೊಂಡಿದ್ದು ಕೇಳ್ತಾನೆ. ನೋಡಿರಿ ಆ ಟೈಮ್ದಾಗ ಏನೈತಿಲ್ಲ ನನ್ನ ಕಡೆ ಇಮಾನ್ ಅನ್ನೋದು ಮಜಬೂತ್ ಇತ್ತು, ಅದ್ರ ಸಂಬಂಧ ನೀಚ್ ಕೆಲಸ ಕೇಳಿಲ್ಲ. ಇವತ್ತಿನ ದಿವಸದಾಗ ನಮ್ಮ ಕಡೆ ಇಮಾನ್ ಅನ್ನೋದಾಗೈತಿ, ಅದ್ರ ಸಂಬಂಧ ನಾ ಏನಿದ್ಲೆ ಇಂತ ಇಟ್ಟ ನೀಚ್ ಕೆಲಸಕ್ಕೆ ಕೇಳ್ದಾನೆ ಅಂತೇಳಿ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಪ್ರತಿಯೊಂದಕ್ಕೆ ಇಮಾನ್ ಜೋರತ್ತಾರೆ ನಮಗೆ, ಹೌದಿಲ್ಲ ರೀ. ಇವೆಲ್ಲ ನಮ್ಮ ಜೀವನದಾಗ ಬರ್ಬೇಕಾತಂದ್ರೆ ನಾವು ಬೇಕಾದ್ರೆ ಸ್ವಲ್ಪ ಕುರ್ಬಾನಿ ಐತ್ರಿ. ಸಾನ ಒಂದು ಕಡ್ಡಿ ಬಿಡಿಗೆ ತರಬೇಕಾದ್ರೆ ಏನು ಮಾಡ್ಬೇಕಾದ್ರೆ ನಾವು ನಮ್ಮ ಜಾನ್ ಹಚ್ಬೇಕು, ಮಾಲ್ ಹಚ್ಬೇಕು, ವಕ್ತ್ ಹಚ್ಬೇಕು. ಎಷ್ಟು ದೊಡ್ಡದೇನಂದ್ರೆ ಅಲ್ಲಂದ್ರೆ ರಸ್ತೆ ಆಯ್ತದೆ, ಹಂಗೆ ಬರಂಗಿಲ್ಲ ರೀ. ಸ್ವಲ್ಪ ಕುರ್ಬಾನಿ ಐತ್ರಿ ಇನ್ಶಾಲ್ಲ ಐತಿ. 4 ತಿಂಗಳಂತಲ್ಲಿ ಹೆಸರು ಬರ್ಸ್ರಿ. 4 ತಿಂಗಳಂತಲ್ಲಿ ಹೆಸರು ಬರ್ಸ್ರಿ. ಅಲ್ಲ ಅದಲ್ಲಿ ನಿಮ್ಮ ಜಾನ್ ಮಾಲ್ ವಕ್ದಾಗ ಅಲ್ಲ ಅದಲ್ಲಿ ಬರ್ಕತ್ ಕೊಡಲಿ. ಹೇಳ್ರಿ ಬೈ ಇರಾದ ಮಾಡ್ರಿ, ಹೆಸರು ಹೇಳ್ರಿ. ಹಾಂ ಅಲ್ಲ ನಿಮ್ಮ ಜಾನ್ ಮಾಲ್ ಹೋಗ್ತಾ ಎಲ್ಲರಿಗೂ ಬರ್ಕತ್ ಕೊಡ್ಲಿ. ಹೇಳ್ರಿ ಇರಾದ ಮಾಡೋದು ಏನಂತೀರಿ ಮಾಡ್ರಿ. ಹೆಸರು 100 ಸಿಗದೆ ಬರೋದು ಅಲ್ಲ ಒಂದು ಕಾಲ್ ಮಾಡ್ತಾನೆ ರೀ. ಯಾವ ಟೈಮ್ದಾಗ ಕಾಲ್ ಮಾಡ್ತಾನೆ ಹೇಳಕ್ಕೆ ಬರೋದಿಲ್ಲ. ಬರ್ಸ್ರಿ ಬೈ. ಹೇಳ್ರಿ ಬೈ ಮತ್ತೆ ಚಾಚಾ ಫಾಜಿಲ್ ಹಾಂ ಬರ್ರಿ. ಶಾಬುದ್ದೀನ್ ಒಂದು ಬರೀರಿ ಬರ್ರಿ. ಅಲ್ಲ ತಲ ಅವ್ರ ಜನ್ಮ ಸಾಲ ತೊಂದರೆ ದೂರ ಮಾಡಲಿ. ಹಾಂ ಹೇಳ್ರಿ ಬೈ ಮತ್ತೆ ಸಮೀರ್ ಬೈ. ಚಲ ಜಮಾತ್ ರೀ ಏನು ಚಿಲ್ಲ ಕಬ್ಜೆ ಡಿಸೆಂಬರಲ್ಲಿ ಇದೆ. ಡಿಸೆಂಬರ್ ಅದೇನು ರೀ. ನಗದು ಅಷ್ಟು 3 ದಿವಸ ರೀ. ಎಷ್ಟು ಹೋಗೈತೇನು ರೀ? ಹಾಂ ರೀ 3 ದಿವಸ ನಗದು ಬರ್ಸಿ ಬಿಡ್ರಿ. 17 ಐತ್ರಿ. ಹಾಂ ಅಲ್ಲ ಆಸನ ಮಾಡಿ ರೀ. ನೋಡಿರಿ ಊರೊಳಗೆ ಅಂದ್ರಲ್ಲ 5 ಕೆಲಸ ಮಾಡ್ಬೇಕ್ರಿ. ಒಂದನೇದು ಮಸ್ಜಿದವ್ರ ಜಮಾತ್ದಾಗ ಕುಂದಿರ್ಬೇಕ್ರಿ. ಮಸ್ಜಿದವ್ರ ಜಮಾತ್ದಾಗ ಎಷ್ಟು ದುನಿಯಾದಾಗ ಒಳ್ಳೆ ಕೆಲಸ ನಡೀತಲ್ಲ ಅದ್ರದ್ದೆಲ್ಲ ಅಲ್ಲಾದಲ್ಲಿ ಪುಣ್ಯ ನಮಗೆ ಕೊಡ್ತಾನೆ ರೀ. ಮತ್ತು 2ನೇದು ಏನೈತಿ ಮತ್ತು ಮಸ್ಜಿದ್ ತಾಲೀಮ್ ಮಾಡಬೇಕು ಮತ್ತು ಮನೆ ತಾಲೀಮ್ ಮಾಡ್ಬೇಕ್ರಿ. ನೋಡಿರಿ ಯಾವ ಮನುಷ್ಯರ ಮನೆ ಒಳಗಂತ 1 ವರ್ಷ ತಾಲೀಮ್ ಮಾಡ್ತಾರಲ್ಲ ಅಲ್ಲಾಹ್ ತಾಲ 7 ತಲೆಮಾರಿ ಹಿದಾಯತ್ ಕೊಡ್ತಾನೆ ರೀ. ಅವನಿಗೆ 7 ತಲೆಮಾರಿ ಹಿದಾಯತ್ ಕೊಡ್ತಾನೆ. 3ನೇದಪ್ಪ 2 ಗಂಟೆ ಹಚ್ಬೇಕ್ರಿ ನಾವು. 2.5 ತಾಸು ಯಾರಿಗೆ ಆರಾಮಿಲ್ಲ ಏನಿಲ್ಲ ದೇವ್ರಿಗೆ ಅಡ್ಡಾಡ್ಬೇಕ್ರಿ. 2.5 ತಾಸು ಹಚ್ಬೇಕು. ಮತ್ತು 4ನೇದು ಮಾಡ್ಬೇಕ್ರಿ ನಮ್ಮ ಮಸೀದ್ ಗಸ್ತು ಮಾಡಬೇಕು ಮತ್ತು ಬೇರೆ ಮಸೀದ್ ಗಸ್ತು ಮಾಡಬೇಕು. 5ನೇದು ಏನಂತಾರಲ್ಲ 27 ದಿವಸ ದಿನದ ರೀತಿಯಿಂದ ದುನಿಯಾದ ರೀತಿಯಿಂದ ದುಡಿದಕ್ಕೆ ಅಂತಾರಲ್ಲ 3 ದಿವಸ ಅಂತ ಅಲ್ಲಾಂಡ್ ರಸ್ತಾಗ ಹಚ್ಬೇಕು. ಮಾಡ್ರಿ ಎಲ್ಲರೂ. ಅಲ್ಲ ಅಮಲಿಗೆ ತೋರ್ಬೇಕತ್ತ ಪರಮಾಯಿ ಸುಬಹಾನಲ್ಲಾಹಿ ಬಿಹಮ್ದಿ ಸುಬಹಾನಲ್ಲಾಹಿ ಬಿಹಮ್ದಿ